ನಮಸ್ಕಾರ. ಒಂದು ಜುಪಿಟರ್ ಬಂದಿದೆ, ಜುಪಿಟರ್ 125. ಸೊ ಕಸ್ಟಮರ್ ಏನು ಕಂಪ್ಲೇಂಟ್ ಹೇಳಿದ್ದಾರೆ ಅಂದರೆ, ಎಲ್ಲೋ ಸರ್ವಿಸ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಕ್ಲಚ್ಚಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಬರ್ತಾ ಇದೆ, ಕ್ಲಚ್ ಜಂಪಿಂಗ್ ಆಗ್ತಾ ಇದೆ, ಅವೆಲ್ಲ ಪ್ರಾಬ್ಲಮ್ ಹೇಳಿದ್ದಾರೆ. ಸೊ ನಾವು ಹೇಳಿದ್ದೀವಿ ಮೇಡಮ್, ಚೆಕ್ ಮಾಡ್ತೀವಿ, ಗಾಡಿ ಚೆಕ್ ಮಾಡಿಬಿಟ್ಟು ಹೇಳ್ತೀವಿ. ಸೊ ಸರ್ವಿಸ್ ಎಲ್ಲ ಮಾಡಿದ್ದಾರೆ ಕರೆಕ್ಟಾಗಿ, ಆದರೆ ಅವರು ಕ್ಲಚ್ ಸರ್ವಿಸ್ ಮಾಡಿಲ್ಲ. ಸ್ಕೂಟರಲ್ಲಿ ಕ್ಲಚ್ ಸರ್ವಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಜನರಲ್ ಸರ್ವಿಸ್ ಮಾಡಿ, ದಯವಿಟ್ಟು ಕ್ಲಚ್ನ ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲಾದರೂ ಮಾಡಿ ಸರ್ವಿಸು, ಕ್ಲಚ್ ಸರ್ವಿಸ್ ಮಾಡ್ಕೊಳ್ಳಿ. ಯಾಕಂದರೆ ಕ್ಲಚ್ಚಲ್ಲಿ ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಬರುತ್ತೆ. ನಿಮ್ಮದು ಬೆಲ್ಟ್ ಇದೆ, ಬೆಲ್ಟ್ ಚೆಕ್ ಮಾಡಬೇಕಾಗುತ್ತೆ, ವೇರ್ಗೆ ನಿಮ್ಮದು ವೇರಿಯೇಟ್ರ್ ಇದೆ, ಇದರಲ್ಲಿ ರೋಲರ್ಸ್ ಬರುತ್ತೆ, ಮತ್ತು ಇಲ್ಲಿ ಕ್ಲಚ್ ಶೂಸ್ ಇದೆ, ಇದು ಸೌದೋಗಿರುತ್ತೆ, ಮತ್ತು ಕ್ಲಚ್ ಸ್ಪ್ರಿಂಗ್ ಇದೆ, ಮತ್ತು ಈ ಪುಲ್ಲಿ ಇದೆ. ಈ ಪುಲ್ಲಿ ನೋಡಿ, ಇದರಲ್ಲಿ ಗ್ರೀಸ್ ಹೆಂಗೆ ಒಣಗೋಗ್ಬಿಟ್ಟು ಡ್ರೈ ಆಗಿಬಿಟ್ಟು ಹಿಂಗಿದೆ ನೋಡಿ. ಸೊ ಗ್ರೀಸಿಂಗ್ ಆಫ್ ದಿಸ್ ಕ್ಲಚ್ ಪುಲ್ಲಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಮಾಡಿಲ್ಲ ಅಂದರೆ ನಿಮಗೆ ಕ್ಲಚ್ ಪರ್ಫಾರ್ಮೆನ್ಸ್ ಬರಲ್ಲ, ಕ್ಲಚ್ ಕರೆಕ್ಟಾಗಿ ರಿಲೀಸ್ ಆಗಲ್ಲ. ಯಾಕಂದರೆ ಇದು ಟೆನ್ಷನಿಂದ ಕೂತ್ಕೊಳ್ಳುತ್ತೆ ಇಲ್ಲಿ ಹಿಂಗೆ. ಕ್ಲಚ್ ಶೂಸು ಕರೆಕ್ಟಾಗಿ ಆಪ್ರೇಟ್ ಆಗಬೇಕದು, ಅದಕ್ಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಎಲ್ಲಿ ಮಾಡಿಸ್ಕೊಳ್ತೀರೋ ಮಾಡಿಸ್ಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಮ ಹತ್ರ ವರ್ಕ್ಶಾಪಲ್ಲಿ. ಆದರೆ ಅವರು ದಯವಿಟ್ಟು ಹೇಳಿ, ಕ್ಲಚ್ ಸರ್ವಿಸ್, ಸ್ಕೂಟರ್ ಸರ್ವಿಸ್ ಕೊಡೋವಾಗ ಕ್ಲಚ್ ಗ್ಯಾರಂಟಿ ಓಪನ್ ಮಾಡಿ, ಚೆಕ್ ಮಾಡಿ, ಗ್ರೀಸಿಂಗ್ ಮಾಡಿ, ಸರ್ವಿಸ್ ಮಾಡಿ ಕೊಡಬೇಕಂತ ಹೇಳಿ. ಇದು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಪೋಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ವರ್ಕ್ಶಾಪ್ ಲೊಕೇಶನ್ನು ಹಾಕ್ತಾಯಿದ್ದೀವಿ. ಸೊ ನಿಮಗೆ ಅನುಕೂಲ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್, ಸ್ಕೆಡ್ಯೂಲ್ ಆ್ಯಂಡ್ ಡ್ರಾಪ್ ಬೈ ಫಾರ್ ಸರ್ವಿಸ್. ನೀನು ಕೊಡ್ತೀರಾ ಸುಮ್ಮನೆ